ಏನಮ್ಮ ಧನಲಕ್ಷ್ಮಿ, ಆಯ್ತಾ ಊಟ? ಹ್ಞೂ ಆಯ್ತಪ್ಪ, ನಿಮ್ದು ಆಯ್ತೆ? ಹ್ಞೂ ಆಯಿತು ಆಯಿತು. ಇವಾಗಿನ ಉಂಡು ಬಂದೆ. ನಮ್ಮ ಇರಲಿಲ್ಲ, ಅತ್ತ ಹೋಗಿದ್ಲು. ಅದಕ್ಕೆ ನಾನು ಸುಮ್ಮನೆ ಬಂದೆ ಹಿಂಗೆ ಮಾತಾಡ್ಸೋಣ ಅಂತ ಹೇಳಿ. ಚೆನ್ನಾಗಿ ರೂಢಿಯಾಗೈತಿ ಇಲ್ಲಿಗೆ ಬತ್ನಲ್ಲ ನಿಂತಕ್ಕೆ ಕುಕ್ಕಂಡು ಮಾತಾಡೋಕ್ಕೆ. ಇಲ್ಲೇ ಕುಕ್ಕಂಡು ಮಾತಾಡೋಣ ನಮ್ಮಂಗಾಗುತ್ತೆ ಈಗ. ಇಲ್ಲಿ ಹೆಂಗ ನಿಂತ ಕುಕ್ಕಂಡು ಮಾತಾಡೋಕ್ಕೆ ಹೆಂಗ ವಯಸ್ಸ ಕಣ ಮುಂದಿಟ್ಟು. ಏನು ಇನ್ನೇ ಅಂತಿ ಬೈಕೆಂಬ್ತಾಳಪ್ಪ. ಹಂಗೇನು ಬಾಯಿಗೆ ಬಂದಂಗೆ ನಮ್ಮ ಅಯ್ಯಪ್ಪನ ಕುಂಡ್ರಿಸ್ಕೊಂಡು ಮಾತಾಡ್ತಾಳೆ. ನೋಡು ದನಿದ್ದಂಗೆ ಇದ್ದಾಳೆ ಧನಲಕ್ಷ್ಮಿ, ದನ ಅಂತಾಳೆ. ಬೈಕೆಂಬ್ತಾಳೆ ನಿನ್ನೆ ಅಂತಿ. ನಮ್ಮಂತಕ್ಕೆ ಬರಬೇಡಪ್ಪ ಸ್ವಾಮಿ. ಏನಾಗಲ್ಲ ಸುಮ್ಮನಿರಮ್ಮ ನೀನು ನೀನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಅವಳು ಮಾತಾಡ್ತಾಳೆ. ನನಗೇನು ಬೇಜಾರು ಒಂದು ಚೆನ್ನಾಗಿ ಬೋತೀನಿ. ನೀನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಅವೆಲ್ಲ ಸುಮ್ಮನೆ ಆರಾಮಾಗಿರೋದು ಕಲಿ. ಅಯ್ಯೋ ನಮ್ಮಂತಕ್ಕೆ ಬರಬೇಡ ಕಣೋ ನೀನು ಮಂತಿ ನಿನ್ನೆ ಅಂತಿ ಬೈಕೆಂಬ್ತಾಳೆ. ನನ್ನ ಮಗಳ ಕುಕ್ಕಂಡು ಮಾತಾಡಿರಿ. ಏನಂಗೇನೆ ನಮ್ಮ ಅಯ್ಯಪ್ಪನ ಕುಂಡ್ರಿಸ್ಕೊಂಡು ಮಾತಾಡ್ತಾರೆ ಅಂತಾಳೆ. ಯಾರನ್ನು ಬೇರೆ ಹೆಂಗಸರು ನಾನು ಮಾತಾಡ್ಸಂಗಿಲ್ಲ ನಿನ್ನೆ ಅಂತಿತ್ತಂಗೆ ನೀನು. ನಾನೇನೋ ಸುಮ್ಮನೆ ಮಾತಾಡ್ತೀನಿ ಬೇಜಾರಕ್ಕೆ. ಅವಳು ಅವ್ರ ಅಕ್ಕ ಮಂತಕ್ಕೆ ಹೋಗ್ತಾಳೆ. ಅದಕ್ಕಾಗಿ ಯಾರು ಇರಲ್ಲ ಅಂತೇಳಿ ನಾನು ಅಕ್ಕಪಕ್ಕ ನೀವೆಲ್ಲ ಅದಕ್ಕೆ ಮಾತಾಡ್ಸೋದಷ್ಟು ಇನ್ಯಾರು ಇಲ್ಲದಕ್ಕಾಗಿನ. ಅದೇನಿಕ್ಕೆ ಇದೆಯಾ ಗಂಟ? ಬರೀ ಇವಳ್ತ ಕುಕ್ಕಂಡು ಮಾತಾಡ್ತೀಯಲ್ಲ. ಅವಳು ಮದುವೆ ಆಗಿಲ್ಲ ಅಂತೇಳಿ ಬಂದಿಲ್ಲಿ ಕುಕ್ಕಂಡು ಮಾತಾಡ್ತೀಯೇನು ಅವಳ್ತಾಗೆ? ಥೋ ಏನು ಮಾರಾಗಿತ್ತಿ ಸುಮ್ಮನೆ ಈ ಧನಲಕ್ಷ್ಮಿ ತಾಗೆ ಮಾತಾಡಕ್ಕೆ ಬರ್ತಾ ಇದ್ದೀನಿ. ಸುಮ್ಮನೆ ನಾನು ಬೇಜಾರಾಗೋದಲ್ಲ. ನೀನು ನಿಮ್ಮ ಅಕ್ಕ ಮಂತಕ್ಕೆ ಹೋಗ್ತೀಯಲ್ಲ, ಅದಕ್ಕೆ ಯಾರು ಇಲ್ಲದಕ್ಕೋಸ್ಕರ ಮಾತಾಡ್ತೀನಿ ಅಷ್ಟೇನೆ. ಅದಕ್ಕೆ ನೀನು ಆ ಹುಡುಗಿ ಮೇಲೆ ಅಂಗ್ರೇಗಾಡ್ತೀಯ. ಅದಕ್ಕೆ ಕಣೋ ನಮ್ಮಂತಕ್ಕೆ ಬಂದು ಕುಕ್ಕ ಬೇಡ ನೀನು ಹೆಂಡ್ತಿ ಒಳ್ಳೆಯಳಲ್ಲ ಅಂದಿದ್ದು. ಸುಮ್ಮನೆ ಅನುಮಾನ ಪಡ್ತಾಳೆ. ಯಾರನ್ನೂ ಮಾತಾಡ್ಸಂಗಿಲ್ಲ. ಅವಳನ್ನು ಬಿಟ್ಟು ನೀನು ಯಾರ ತಕ್ಕ ಹೊರ್ಗಾಗಂಗಿಲ್ಲ. ಅವಳ ಮಗಳಾಗಿ ಯಾವಾಗಲೂ ಕುಕ್ಕೊಂಡು ಅವಳ್ತಾಗೆ ಇರಬೇಕು. ಎಲ್ಲಾನ ಓದೆ ಅಂದರೆ ಅವಳಿಗೆ ಏನು ಬಂದುಬಿಡುತ್ತೋ ಏನು. ನಿನ್ನ ಮೇಲೆ ಅಷ್ಟೊಂದು ಆಸೆ ಇಕ್ಕೊಂಡವಳೆ. ಯಾಕ ರಂಗಕ್ಕಯ್ಯ, ನಾವೇನು ಅಣ್ಣನ ಕರೀಲಿಲ್ಲ. ಸುಮ್ಮನೆ ಬರುತ್ತೆ ಬೇಜಾರಕ್ಕೆ ಅಷ್ಟೇ ಕುಕ್ಕಂಡು ಮಾತಾಡೋಕ್ಕೆ. ಧನಲಕ್ಷ್ಮಿ ಅಂತ ಹೇಳಿ ಚೆನ್ನಾಗಿ ಮಾತಾಡ್ಸುತ್ತೆ ಅಷ್ಟೇ. ನೀನು ಅದಕ್ಕೇನೆ ಇದು ಮಾಡ್ಕೊಂಡ್ರಿ ಹಂಗೇನ ಇರಲಿ. ನಾನೇನಿಲ್ಲ. ನನ್ನ ಅಯ್ಯಪ್ಪನ ಬದುಕು ಮಾಡ್ದಿದ್ರೋಟೆ ಅಂತ ಹೇಳಿ ಮೊಗ್ಲಾಗ ಸುಮ್ಮನೆ ಕುಂಡ್ರಿಸ್ಕೊಂಡಿರ್ತೀನಿ ಹೊರ್ತು ನನ್ನ ಅಯ್ಯಪ್ಪನ ಕೆಲಸಕ್ಕೆ ಎಲ್ಲೂ ಕಳಿಸಲ್ಲ. ಅಂಥದ್ದೇನ ಮಾಡಿಬಿಟ್ಟಿದಿ ಅಂದ್ರೆ ನೋಡು ನಮ್ಮ ಅಯ್ಯಪ್ಪನ ಮಾತಾಡಿಸಿ ಏನಾನ ನೀನು ಒಟ್ಟುನು ನೋಡು ಏನಾನ ಐತೆ ಅಂದ್ರೆ ನಾನೇನೋ ಸುಮ್ಮನಿರೋದಿಲ್ಲ. ನಿಮ್ಮನ ಮೇಲೆ ಯಾಕಂಗೆ ಮಾತಾಡ್ತೀಯ? ನೀನು ಮಾತಾಡಬೇಕು. ಅಲ್ಲ ಕಣೆ ರಂಗಮ್ಮ, ಗೊತ್ತೇ ಐತೆ ನಿನಗೆ. ಹೆಂಗೆ ಏನು ನನ್ನ ಮಗಳು ಅಂತ ಹೇಳಿ ಗೊತ್ತೇ ಐತೆ. ನಾವು ಹುಡುಗಿ ಮದುವೆ ಮಾಡಂಗಿದ್ರೆ ನಾವು ಇಷ್ಟು ದಿವಸ ಯಾಕೆ ಸುಮ್ಮನೆ ಇರ್ತಿದ್ವಿ? ಯಾಕೆ ಮದುವೆ ಮಾಡಿಲ್ಲ ಹೇಳಿ ನಮ್ಮ ಅಮ್ಮನಿನ? ಮದುವೆ ಮಾಡಂಗಿಲ್ಲ, ಅದಕ್ಕೆ ನಾವು ಮದುವೆ ಮಾಡ್ತಿಲ್ಲ. ಸುಮ್ಮನೆ ಮದುವೆ ಮಾಡೋಕ್ಕೆಲ್ಲನ ಒಂದು ಅರ್ಥ ಇರುತ್ತೆ. ಅದು ಹೆಂಗೆಲ್ಲ ನೀನು ತಿಳ್ಕೊಂಬಕ್ಕೆ ಹೋಗ್ಬೇಡ, ಅಪಾರ್ಥ ಮಾಡ್ಕೋಬೇಡ. ಬಾ ನೀನು ಕೇರೆಗಳನ್ನ ಹೆಂಗಸ್ರನ್ನ ಯಾರನ್ನೂ ಮಾತಾಡಿಸ್ಕೊಡ್ದು. ಮನೆಯಾಗಿರ್ಬೇಕು ಅಷ್ಟೇ. ನನ್ನ ಅಕ್ಕ ಮಂತಕ್ಕೆ ಹೋದ್ರು ನೀನು ಮನೆಯಾಗಿರ್ಬೇಕು, ಇಲ್ಲಿ ಇರ್ಕೊಡ್ದು. ಇಲ್ಲಿ ಯಾರ ಮಂತಕ್ಕೂ ನೀನು ಕುಕ್ಕಂಕೊಡ್ದು. ಮೊದಲೇ ನೀನು ಚೆನ್ನಾಗಿದೆಯಾ? ಮೊದಲೇ ಹೆಂಗಸ್ರು ಒಳ್ಳೆಯವಲ್ಲ. ನೀನು ನೋಡೋಕ್ಕಂಗೆ ಎಷ್ಟು ಚೆನ್ನಾಗಿ. ನನ್ನ ಅದಕ್ಕೆ ಮತ್ತು ನೀನು ಕೆಲ್ಸಕ್ಕೆ ಹೋಗ್ದಿದ್ದೋಟೆ ನನ್ನ ಅದಕ್ಕೆ ನೀನು ಎಲ್ಲೂ ಕಳಿಸಲ್ಲ ಕೆಲಸಕ್ಕೆ. ಅಯ್ಯೋ ಕರ್ಕೊಂಡೋಗಿ ಕೇಳಮ್ಮ ನಿನ್ನ ಗಂಡನ ಯಾರೂ ಬೇಡ ಅಂದಿಲ್ಲ. ಅಯ್ಯಪ್ಪನೇ ಬತ್ತಾನೆ ಇಲ್ಲಿ ಕುಕ್ಕಂತಾನೆ ಅಷ್ಟೇ. ನಾವೇನು ಅಯ್ಯಪ್ಪನೇನು ಕರಿಯಕ್ಕೆ ಹೋಗಲ್ಲ. ಅವನೇ ಬಂದು ಇಲ್ಲಿ ಕುಕ್ಕಂತಾನೆ ಅಷ್ಟೇ. ಯಪ್ಪ ಚೆನ್ನಾಕ ಇದ್ದಾನೆ ಅಂತೇಳಿ ನಾವು ನೀನು ಇಂಥವೆಲ್ಲ ಮಾತಾಡಬೇಡ ನೀನು. ನಾನು ಬಿಟ್ಟರೆ ನಮ್ಮ ಅಯ್ಯಪ್ಪನ ಯಾರು ಹೆಂಗಸ್ರು ಮಾತಾಡ್ಸಂಗಿಲ್ಲ ಅಷ್ಟೇ. ನನಗೇನ ಅದೇ ಇರೋದು. ನನಗೆ ಬೋಲ್ಸಿಟ್ಟು ಬಂದ್ಬಿಡುತ್ತೆ ಯಾರು ತಗೋಣ ಹೆಂಗಸ್ರತ ಮಾತಾಡ್ತಿರೋದು ನೋಡ್ಬಿಟ್ರೆ ನಮ್ಮ ಅಯ್ಯಪ್ಪ. ಯಾಕೆ ರಂಗಮ್ಮ, ಯಾಕೆ ಹಂಗೆ ಬೈತಾ ಇದೆಯಾ? ಅಲ್ಲ ನೋಡ್ಬೇಕಾಯ್ ನಾವು ನಮ್ಮ ಅಯ್ಯಪ್ಪನ ಎಲ್ಲೆಲ್ಲೂ ಕೆಲಸ ಕಳ್ಸಲ್ಲ. ನಮ್ಮ ಅಯ್ಯಪ್ಪ ಚೆನ್ನಾಗಿರೋದಕ್ಕೆ ಆಮೇಲೆ ಹಾಕ್ಬೇಕು. ಹೆಂಗಸ್ರು ಕಣ್ಣು ಸರಿ ಇಲ್ಲ ಅಂತೇಳಿ ನಾನು ನಿಂದು ದುಡಿದಿದ್ರೋಟೆ ಅಪ್ಪ. ಅವತ್ತಿಂದ ಅವತ್ತೇ ಆಗಲಿಲ್ಲ ಅಂತ ನಾವೆಲ್ಲೂ ಹೋಗಲ್ಲ. ನಾವಿಬ್ಬರಳು ಗಂಡ ಹೆಂಡ್ತಿ. ನಾವಿಬ್ಬರು ಕುಕ್ಕಣೆ ಉಣ್ತೀವಿ. ಇವಳು ನಮ್ಮ ಅಯ್ಯಪ್ಪನ ಇಲ್ಲಿ ಕುಂಡ್ರಿಸ್ಕೊಂಡು ಮಾತಾಡಿಸ್ಬೇಡ ಅಂದಂಗೆಲ್ಲ ಇಲ್ಲೇ ಕುಂಡ್ರಿಸ್ಕೊಂಡು ಮಾತಾಡ್ತಿರ್ತಾಳೆ. ಅದಕ್ಕೇನೆ ನಾನು ನೀವು ಮಾತಾಡಿಸ್ಬೇಡಮ್ಮ ಅಂತ ಹೇಳ್ತಿದ್ದೀನಿ. ಮೊದಲೇ ಮದುವೆ ಇಲ್ದಾಳು ಯಾಕೆ ಬೇಕು ಅಂತ. ನಾನೇ ಮಾತಾಡಿಸ್ತೀನಿ ಅಷ್ಟೇ. ಬಂದು ಧನಲಕ್ಷ್ಮಿ ಉಂಡೇನಮ್ಮ ಅಂತೇಳಿ ಮಾತಾಡಿಸ್ತಿರ್ತೀನಿ ಅಷ್ಟೇ. ಏನು ಮಾತಾಡಕ್ಕೆ ಹೋಗಲ್ಲ. ಸುಮ್ಮನೆ ಉಂಡ್ರೆ ತಿಂದರೆ ಏನು ಸಾರು ಮಾಡಿದ್ರಿ ಅಂತ ಮಾತಾಡ್ತೀವಿ ಅಷ್ಟೇ. ಏನು ಕೇಳಾಗ್ತದೇನು ಕೇಳಬೇಡ ನೀನು. ಬಾ ಸುಮ್ಮನೆ ನೀನು ಏನು ಸಾರು ಮಾಡಿದ್ರಿ ಏನು ಎತ್ತಂತೆ ನೀನೇನು ಹಿಂಗ್ಸಲ್ಲ ಕೇಳೋಕ್ಕೆ. ಸುಮ್ಮನೆ ಬಾ. ಹೆಂಗಸ್ರು ತಗಲ್ಲ ಕುಕ್ಕಂಡು ಮಾತಾಡೋದು. ಗಂಡಸ್ರು ತಗ ಯೋಚನೆ ತಗೋಣ ಮಾತಾಡು. ನಾನು ಬೇಡ ಅಂಬಲ್ಲ. ಆದರೆ ಹೆಂಗಸ್ರು ಮಾತ್ರ ಮಾತಾಡಬೇಡ ನೀನು. ನಡಿಯಲ್ಲೇ ಸುಮ್ಮನೆ ಯಾಕಂಗೆ ಬಾಯ್ ಮಾಡ್ತೀಯ? ಯಾರನ್ನ ಕಾಣ್ದಾರ ಏನಾಯ್ತಾ ಏನೋ ಅನ್ಕೋಬೇಕಲ್ಲ. ನಡಿ ಅಷ್ಟೇ ಕಣಪ್ಪ. ನೀನು ಯಾರು ತಗೋ ಮಾತಾಡಬೇಡ. ನಾನು ಹೇಳ್ತೀನಿ ಎಲ್ಲೂ ಹೋಗಬೇಡ ನೀನು ಮನೆ ಬಿಟ್ಟು ಅಂತ. ನಾನೆಲ್ಲ ಅಕ್ಕರ ಮಂತಕ್ಕೆ ಹಿಂಗೆಲ್ಲ ಒಂದು ಕ್ಷಣ ಹೋದಾಗ ಬಂದಿಲ್ಲಿ ಕುಕ್ಕ ಬಿಡ್ತೀಯ. ನನಗೆ ಯಾರ್ತ ಮಾತಾಡಿದ್ರು ಇಷ್ಟ ಆಗಲ್ಲ. ನೀನು ಬೋಲ್ ಬೇಜಾರಾಗ್ಬಿಡುತ್ತೆ. ನಾನು ಹಿಂಗಿದ್ದಿದ್ರೆ ನೀನು ಕೆಲ್ಸಕ್ಕೆ ಹೋಗಪ್ಪ, ದುಡ್ಕೊಂಬರಪ್ಪ, ದುಡ್ದಾಕಪ್ಪ ಅಂತೇಳಿ ನಾನು ಕೆಲಸಕ್ಕೆ ಕಳಿಸ್ತಿದ್ದೆ ನಿನ್ನ. ನಾನು ದುಡಿಯೋದೇ ಬೇಡ ನಮ್ಮ ಅಯ್ಯಪ್ಪ ಅಂತೇಳಿ ನಾನು ಸುಮ್ಮನಾಗಿದ್ದೀನಿ.
ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅಯ್ಯಪ್ಪ ನನಗೆ ಆ ಹೆಣ್ಮಕ್ಳು ತ ಮಾತಾಡಿದ್ರೂ ಇಷ್ಟ ಆಗಲ್ಲ, ತುಂಬ ಬೇಜಾರಾಗುತ್ತೆ. ಅದಕ್ಕೇ ನಾನು ಮಾತಾಡಿಸ್ಬೇಡ ಅಂತ ಹೇಳ್ತಾ ಇದ್ದೀನಿ. ಹೆಂಗಮ್ಮಂಗಿದ್ರೆ ನನ್ನ ಕೆಲಸಕ್ಕೆ ಹೋಗಪ್ಪ ಅಂತ ಹೇಳ್ತಿದ್ದೆ. ಆದರೆ ಇವಳು ಕೂತ್ಕೊಂಡು ಮಾತಾಡ್ತೈತೆ. ಅವಳದು ಮೊದಲೇ ಮದುವೆ ಆಗಿಲ್ಲ, ಮದುವೆ ಆಗಲ್ಲ ಅವಳದು, ಆಗೋದು ಇಲ್ಲ. ಮತ್ತು ಅವಳಿಗೆ ಯಾರೂ ಅವಳನ್ನ ಮಾತಾಡ್ಸೋದಿಲ್ಲ, ಯಾಕೋ ಕರೆಯೋದಿಲ್ಲ. ಅಲ್ಲಿ ವಯಸ್ಸು ಆಗೈತೆ ಅವಳಿಗೆ, ಮದುವೆ ಇಲ್ದಂಗೆ ಹಂಗೆ ಇದ್ದಾಳೆ. ಅದಕ್ಕಾಗಿನ ನಮ್ಮ ಅಯ್ಯಪ್ಪ ಅವಳು ಕೂತ್ಕೊಂಡು ಮಾತಾಡ್ತಿರುತ್ತೆ. ನನಗೆ ಬೇಜಾರಾಗುತ್ತೆ. ಆಮೇಲೆ ಯಾಕೆ ಬೇಕಪ್ಪ ಅನ್ನಿಸ್ತೈತಿ. ನಮ್ಮ ಅಯ್ಯಪ್ಪ ಯಾಕಂದರೆ ಚೆನ್ನಾಗೈತೆ ನೋಡೋಕ್ಕೆ, ಮೊದಲೇ ಜನಗಳು ಹೆಂಗಸ್ರು ಸರಿ ಇರಲ್ಲ. ಅದಕ್ಕಾಗಿ ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.